ಈ ಸಮ್ಮೇಳನದ ಪ್ರೀತಿಗೆ ಕಾರಣೀಕರ್ತರು. ಈ ಸಮ್ಮೇಳನ ಹಡಿಗನಾಳ ಅನ್ನುವಂಥ ಹಳ್ಳಿಯೊಳಗೆ ನಡಿಬೇಕು ಅನ್ನುವಂಥ ಒತ್ತಾಸೆಯ ಮೂಲಕ ನನಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ಜಾನಪದರಂದೇ ಪ್ರತೀತಿಯನ್ನು ಹೊಂದಿರತಕ್ಕಂಥ ಬೆಂಗಳೂರಿನ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್ ಅವರೇ, ಜೊತೆಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ನಮ್ಮ ಹಿರಿಯರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಬಾಲ್ಯ ಸ್ನೇಹಿತರು, ಕೊಣ್ಣೂರು ಶಿವಾಪುರದವರು, ಕೋಡಿಗೇರಿ ಶಿವಾಪುರ ಅಂತ ಅನ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಕೊಣ್ಣೂರು ಶಿವಾಪುರದ ಹಿರಿಯರು, ಗೋಕಾಕ್ ಮಿಲ್ನ ನಿವೃತ್ತ ಕಾರ್ಮಿಕರು ಆಗಿರುವಂತ, ಸಂಖ್ಯಾಬಾಳೆ ನಾಟಕದ ಮಾಸ್ತರ್ ರಂದೇ ಪ್ರತೀತಿಯನ್ನು ಹೊಂದಿರುವಂತ ಶ್ರೀಯುತ ಬಸವಣ್ಣಪ್ಪ ಪರಪ್ಪ ಕಬಾಡಿಗೆ ಸರ್ ಅವರೇ, ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಈ ಮುತ್ತೇಶ್ವರದ ದೈವಿ ಆರಾಧಕರು, ಯಲ್ಲಪ್ಪ ಸ್ವಾಮಿಗಳಂದೇ ಪ್ರತೀತಿಯನ್ನು ಹೊಂದಿರುವಂತ ಯಲ್ಲಪ್ಪ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕಾರಗಳನ್ನ ಹೇಳ್ತಾ, ನನ್ನ ಬುದ್ಧಿ ಗುರುಗಳು, ವಿದ್ಯಾಗುರುಗಳು ಆಗಿರುವಂತ ಈ ನಾಡಿನ ಹೆಸರಾಂತ ಸಾಹಿತಿಗಳು ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಸರ್ ಅವರೇ, ಮತ್ತು ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತ ಬಿರಾದರ್ ಗೌಡರ್ ಸರ್ ಅವರೇ, ತುರಳಿ ಸರ್ ಅವರೇ, ಮಂಜುಳಾ ಗೀದಿ ಮೇಡಮ್ ಅವರೇ, ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ, ಬಹುಶಃ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಹಂಡೆ ಹಾಲು ಕೊಡದಷ್ಟು ಆನಂದ ಆಗತೈತಿ. ಈಗ ನಮ್ಮ ಬಾಲಾಜಿ ಸರ್ ಹೇಳ್ತಾ ಇದ್ರು, ನಾನು ರಾಜ್ಯದ ಅನೇಕ ತಾಲೂಕಾ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೇನೆ. ಈ ನಿಮ್ಮ ಸಮ್ಮೇಳನ ಜಿಲ್ಲಾ ಜಾನಪದ ಸಮ್ಮೇಳನಕ್ಕೂ ಕಡಿಮೆ ಇಲ್ಲದಂತ ಒಂದು ಸಡಗರ ಸಂಭ್ರಮ. ದಯಾನಂದ ಅವರೇ, ನೀವು ಹಮ್ಮಿಕೊಂಡಿದ್ದೀರಿ, ಇಷ್ಟೆಲ್ಲ ನೀವು ಬಂದಿದ್ದೀರಿ. ಬಹಳಷ್ಟು ಜನ, ಒಬ್ಬರಿಬ್ಬರು ಹೆಸರು ತಗೊಂಡ್ರೆ ತಪ್ಪಾದೀತು. ವೇದಿಕೆ ಮುಂಭಾಗದಲ್ಲಿ ಹಾಜರಾಗಿರುವಂತ ನನ್ನೆಲ್ಲ ಗುರು ಹಿರಿಯರೇ, ನನ್ನ ಅಣ್ಣ ತಮ್ಮಂದಿರೇ, ಮತ್ತು ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಘಟಕದ ಯಾವತ್ತೂ ಪದಾಧಿಕಾರಿಗಳೇ, ನನಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ದುಡಿದಂತ ಈಶ್ವರ್ ಚಂದ್ರ ಬೆಟಗೇರಿ ಸರ್ ಅವರು ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ನಿಮ್ಮ ಮುಂದೆ ವಿರಾಜಮಾನರಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಜನ ಸಹಾಯ ಸಹಕಾರವನ್ನ ನೀಡಿದ್ದಾರೆ. ಅವರೆಲ್ಲರ ಅಂತರಾತ್ಮಕ್ಕೆ ಮೊಟ್ಟ ಮೊದಲು ನಾನು ಹಣೆ ಹಚ್ಚಿ ಅವರ ಪಾದಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಈ ವೇದಿಕೆಯ ಮೇಲೆ ಗಣ ಸಾನ್ನಿಧ್ಯವನ್ನ ಕರುಣಿಸಿ ನನ್ನ ಎಲ್ಲಾ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನ ನೀಡ್ತಾ ಬಂದಿರುವಂತ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗೆ ಅವರಿಗೆ ಮೊಟ್ಟ ಮೊದಲಿಗೆ ಶ್ರೀಯುತ ಈಶ್ವರ್ ಚಂದ್ರ ಬೆಟಗೇರಿ ಸರ್ ಅವರು, ಈ ಕಾರ್ಯಕ್ರಮ ಹೂಹಾರಗಳ ಸಂಭ್ರಮ ಇಲ್ಲಿ ನಡೆಯೋದಿಲ್ಲ. ಅಂದ್ರೆ ನ್ಯಾಷನಲ್ ವೇಸ್ಟ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ ನಾನು ಕಾರಣ ಆಗೋದಕ್ಕೆ ಬಯಸ್ತಾ ಇಲ್ಲ. ನಮ್ಮೆಲ್ಲ ಗೆಳೆಯರ ಬಳಗದವರು ಒಂದು ಒಳ್ಳೆ ಕಾನ್ಸೆಪ್ಟ್, ಇದು ಜಾನಪದ ಸಮ್ಮೇಳನ. ಹೂ ಹಾರ ಹಾಕಿ ಹೂ ಕೊಟ್ಟು, ಹೂ ಕಿಶಾಗೂ ಉಟ್ಕೊಳ್ಳೋದಿಲ್ಲ, ತಲೆ ಮೇಲೆ ಉಟ್ಕೊಳ್ಳೋದಿಲ್ಲ, ಆ ಹೂವಿನ ಉಸಾಬರಿಗೆ ಹೋಗೋದು ಬೇಡ, ಎಲ್ಲಡಿಕೆ ಕೊಟ್ಟು ಸ್ವಾಗತ ಮಾಡೋಣ ಅಂತ ಹೇಳಿದ್ರು ನಮ್ಮೆಲ್ಲ ಗೆಳೆಯರ ಬಳಗರು. ಈ ವೇದಿಕೆ ಮೇಲಿನ ಎಲ್ಲಾ ಗಣ್ಯಮಾನ್ಯರನ್ನ, ಪೂಜ್ಯರನ್ನ ಎಲ್ಲಡಿಕೆ ಕೊಟ್ಟು ನಾವು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇವೆ. ಮೊದಲಿಗೆ ಪೂಜ್ಯರಿಗೆ ಬೆಟಗೇರಿ ಸರ್ ಅವರು ಸ್ವಾಗತವನ್ನು ಮಾಡ್ಕೊಂಡಿದ್ದಾರೆ, ಅವರಿಗೆ ವಂದನೆಗಳನ್ನ ಹೇಳ್ತಾ, ಇನ್ನೋರ್ವ ಪೂಜ್ಯರು ಮುತ್ತೇಶ್ವರ ಸ್ವಾಮಿಗಳು, ಅವರಿಗೆ ಡಾಕ್ಟರ್ ಅರುಣ್ ಸೌತಿಕೈ ಸರ್ ಅವರು. ಸಭಿಕರು ಚಪ್ಪಾಳೆಯ ಕರ್ತಾಡನದ ಮೂಲಕ ಈ ಸಡಗರ ಸಂಭ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಭಿ ಈ ಕಡೆ ಹೊಳೆ ನಿಮ್ದೊಂದು ಫೋಟೋ ಬರ್ತದೆ, ಅಲ್ಲಿ ಅಪ್ಪರ್ ಟೆಕ್ನಿಕ್. ಅಲ್ಲಿ ನಾನು ಆಸೆಯ ನುಡಿಗಳನ್ನ ಆಡ್ತಾನೆ ಈ ಸ್ವಾಗತ ಭಾಷಣವನ್ನ ಆಡೋದಕ್ಕ ಪ್ರಯತ್ನ ಪಡ್ತೇನೆ. ಈ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಈ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವಂತ ಮುತ್ತೇಶ್ವರ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ, ಇಲ್ಲಿಯ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು. ಸೆಕೆಂಡ್ ಕಡೆ ಆ ಮುದ್ದು ಮಕ್ಕಳು ಬೆಳಗಿನ 8 ಗಂಟೆಯಿಂದ ನನ್ನ ಜೊತೆಗಿದ್ದಾರೆ. ನಾನು ಅವ್ರನ್ನ ಬೆಳಗ್ಗೆ ಮುಂಜಾವಿನ ಮುಸುಕಿನೊಳಗೆ ಅವರು ಮುಖಾಮುಖಿ ಮಾಡ್ಕೊಂಡಿದ್ದೇನೆ. ಆ ಮಕ್ಕಳು ಬಹಳಷ್ಟು ಈ ಸಡಗರಕ್ಕೆ ಸಾಕ್ಷಿಯಾಗಿದ್ದಾರೆ. ಆ ಮಕ್ಕಳನ್ನ ವೇದಿಕೆಗೆ ನಾವು ಬಳಸ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಕ್ಕೆ ಬೆಳಗಾವಿ ಜಿಲ್ಲೆಯ ಹೆಸರಾಂತ ರಾಜಕೀಯ ಮುಖಂಡರು, ಕರ್ನಾಟಕದ ಗಣತವೆತ್ತ ಅನೇಕ ಹುದ್ದೆಗಳನ್ನ ಅಲಂಕರಿಸಿರುವಂತಹ, ಈಗ ಸದ್ಯ ಅರಭಾವಿಯ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ.
ಅವರನ್ನು ಕೂಡ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಸಿ ಟಿ ಗುರುಪ್ರಸಾದ್ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಅವರನ್ನ ಆಮಂತ್ರಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ಆನಂದ್ ಸೋರಗಾಮಿ ಅವರು ಗುರುಪ್ರಸಾದ್ ಸರ್ ಅವರಿಗೆ ಎಲ್ಲಾಡಿಕೆ ಕೊಟ್ಟು ಸ್ವಾಗತವನ್ನು ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿಯೇ ಐತಿಹಾಸಿಕವಾಗಿರ್ತಕ್ಕಂಥ ಜಾನಪದ ಸಮ್ಮೇಳನ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ತಾಲೂಕಾ ಸಮ್ಮೇಳನ ನಡೀತಾ ಇರೋದು ಹಡಿಗಿನಾಳ ಗ್ರಾಮದಲ್ಲಿ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ. ಯಾಕಂತ ಕೇಳಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಅದ್ದೂರಿಯ ಒಂದು ಜಾನಪದ ಸಮ್ಮೇಳನ ನಡೀತಾ ಇರೋದು ಇದೇ ಮೊಟ್ಟ ಮೊದಲು ಅನ್ನುವಂಥ ಒಂದು ಹೆಮ್ಮೆಯ ಮಾತುಗಳನ್ನು ಈ ವೇದಿಕೆಗೆ ನಿವೇದಿಸ್ಕೊಳ್ತಾ ಇಲ್ಲಿಯ ಗ್ರಂಥಗಳನ್ನ ಜನಾರ್ಪಣೆ ಮಾಡಲಿಕ್ಕೆ ಗೋಟಗೋಡಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಿಂದ ಆಗಮಿಸಿರ್ತಕ್ಕಂಥ ಸಹಾಯಕ ಕುಲಸಚಿವರು ಶ್ರೀ ಶಹಜಾನ್ ಮುದುಕವಿ ಸರ್ ಅವರಿಗೆ ನಮ್ಮ ಲಕ್ಕಪ್ಪ ಯಡ್ರಾವಿ ಅವರು. ಮತ್ತೊಮ್ಮೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಅದರ ಜೊತೆಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಈಗಾಗಲೇ ತಾವೆಲ್ಲ ಮೆರವಣಿಗೆಯ ಮೂಲಕ ಈ ಮಹಾಮಂಟಪಕ್ಕೆ ಬರಮಾಡಿಕೊಂಡಿದ್ದಾರೆ. ಆ ಸರ್ವಾಧ್ಯಕ್ಷರನ್ನ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ತಾವು ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಅವರಿಗೆ ಶ್ರೀಯುತ ಡಾಕ್ಟರ್ ಲಕ್ಷ್ಮಣ್ ಚೌರಿ ಸರ್ ಅವರು ಸರ್ವಾಧ್ಯಕ್ಷರಿಗೆ ಎಲ್ಲಡಿಕೆ ಕೊಟ್ಟು ಅವರನ್ನ ಬರಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಭರಮಪ್ಪ ಪೂಜಾರಿ ಅತಿಥಿಗಳಾಗಿ ಮಾಜಿ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಕಲ್ಲೊಳ್ಳಿಯ ಶ್ರೀ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಚೇರ್ಮನ್ ಆಗಿರ್ತಕ್ಕಂಥ ಬಸಗೌಡ ಪಾಟೀಲ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಉಮೇಶ್ ಪೂಜಾರಿ ಅವರು ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಗ್ರಾಮದ ಹಿರಿಯರು, ಮುತ್ತೇಶ್ವರನ ಆರಾಧಕರು ಆಗಿರ್ತಕ್ಕಂಥ ಯಲ್ಲಪ್ಪ ಸ್ವಾಮೀಜಿ ಅವರಿಗೆ ಎಲ್ಲಡಿಕೆ ಕೊಟ್ಟು ನಾನು ಆಮಂತ್ರಣವನ್ನ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ GS ಕರ್ಪೂರ್ ಮಠ ಗುರುಗಳು ವೇದಿಕೆಗೆ ಆಗಮಿಸಿ ಆ ಪೂಜ್ಯರನ್ನ ಬರಮಾಡಿಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಸನ್ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ಸರ್ ಅವರನ್ನ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಅವರು ಇನ್ಸರಿ ಮೊಬೈಲ್ ಇನ್ಸರಿ. ಅದೇ ರೀತಿ ಇಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬಿರಾದರ್ ಗೌಡ್ರು ಸರ್ ಅವ್ರನ್ನ ನಾನು ಚಂದ್ರು ಪೂಜಾರಿ ಸರ್ ಅವರು ಆ ಗುರುಗಳನ್ನ ಸ್ವಾಗತ ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮಂಜುಳಾ ಗೀತಿ ಮೇಡಮ್ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಸೌಭಾಗ್ಯ ಕೊಪ್ಪು ಮೇಡಮ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್. ಅದೇ ರೀತಿ ಇನ್ನೊಬ್ಬ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಕುರುಳಿ ಸರ್ ಅವ್ರನ್ನ ಶ್ರೀಯುತ ಸಾದಿಕ್ ಹಳ್ಯಾಳ್ ಸರ್ ಅವರು ಸ್ವಾಗತ ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಈ ಸಭೆಗೆ ಒಬ್ಬ ಅಪರೂಪದ ಅತಿಥಿ ಆಗಮಿಸಿದ್ದಾರೆ. ಹೈಕೋರ್ಟ್ ಜಡ್ಜ್, ನಿವೃತ್ತ ಜಡ್ಜ್ ಆಗಿರ್ತಕ್ಕಂಥ ಶ್ರೀಯುತ ಅರವಿಂದ್ ಪಾಶ್ಚಾಪುರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಸರ್ ಅರವಿಂದ್ ಸರ್ ಪ್ಲೀಸ್ ಸರ್ ಬನ್ನಿ ಸರ್, ಬನ್ನಿ ಸರ್. ಗಣತವ್ಯತ್ತ ನ್ಯಾಯಾಧೀಶರಾಗಿ ತಾವು ನಿವೃತ್ತಿಯನ್ನು ಹೊಂದಿದ್ದೀರಿ. ದಯವಿಟ್ಟು ನಮ್ಮ ವೇದಿಕೆಯನ್ನ ಹಂಚಿಕೊಂಡು ಈ ಸಭೆಗೆ ಗೌರವವನ್ನು ಹೆಚ್ಚಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಪಾಚಾಪುರ್ ಸರ್ ಅವ್ರನ್ನ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ದಯವಿಟ್ಟು. ಹೈಕೋರ್ಟ್ ವಿಶ್ರಾಂತ ನ್ಯಾಯಾಧೀಶರವರು ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ದಯವಿಟ್ಟು ಮೇಲೆ ಬರ್ರಿ, ಮೇಲೆ ಬಂದು ಮಾತಾಡ್ರಿ ಪ್ಲೀಸ್. ಗುಂಡ್ಲೂರ್ ಸರ್ ಮೇಲೆ ಕರ್ಕೊಂಡ್ಬಿಡಿ ಸರ್ ಪ್ಲೀಸ್. ಅವರು ವಿಶ್ರಾಂತಿ ಹೊಂದಿರೋದ್ರಿಂದ ನಾನು ವೇದಿಕೆಗೆ ಕರಿತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ಸಮ್ಮೇಳನಕ್ಕೆ ಅತ್ಯಂತ ಪ್ರೀತಿಯಿಂದ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಶ್ರೀಯುತ ಮೋಹನ್ ಗುಂಡ್ಲೂರ್ ಸರ್ ಅವ್ರನ್ನ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಜೇಂದ್ರ ಕಲ್ಯಾಣಿ ಸರ್ ಅವರನ್ನ ಎಲೆಡಿಕೆ ಕೊಟ್ಟು ಬರಮಾಡಿಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೇನೆ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಅವರಿವರೇನದೆ ತಮ್ಮೆಲ್ಲರಿಗೆ ಸುಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿರುವ ಪೂಜ್ಯರು ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ಪ್ರೀತಿಪೂರ್ವಕ ನುಡಿಗಳೊಂದಿಗೆ ಸ್ವಾಗತಿಸಿರುವಂತಹ ತಾಲೂಕಾ ಅಧ್ಯಕ್ಷರು ಶ್ರೀಯುತ ಜಯಣ್ಣನ್ ಮಾದರ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆ ಮೇಲೆ ಗೌರವ ಉಪಸ್ಥಿತಿಯನ್ನು ತೋರಿರುವ ನಮ್ಮ ಬೆಳಗಾವಿ ತಾಲೂಕು ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರು ಶ್ರೀ ವಿ ಲಮಾಣಿ ಸರ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸ್ನೇಹಿತರು ವೇದಿಕೆಗೆ ಬಂದು ಅವರಿಗೆ ಎಲೆ ಅಡಿಕೆಯನ್ನು ನೀಡುವ ಮೂಲಕ ಅವರನ್ನು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಕನ್ನಡ ಜಾನಪದ ಪರಿಷತ್ತು ಬೆಳಗಾವಿ ತಾಲೂಕಾ ಘಟಕದ ಅಧ್ಯಕ್ಷರು ಶ್ರೀ ಬಿ ಲಮಾಣಿ ಸರ್ ಅವರಿಗೆ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಹಿರಿಯಾದ ಕಾರ್ಯಕ್ರಮದ ಸಮ್ಮೇಳನದ ಜವಾಬ್ದಾರಿಯನ್ನು ಹೊಟ್ಟುಕೊಂಡು ಪ್ರಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಅಡಿಗನಾಳದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗುವಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಜಯಣ್ಣನ್ ಮಾದರ್ ಸರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಶ್ರೀಯುತ ಸುರೇಶ್ ಹನಗಂಡಿ ಸರ್ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಎಲೆ ಅಡಿಕೆಯನ್ನು ಕೊಟ್ಟು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಬಂಧುಗಳೇ, ನಮ್ಮ ಧಾರ್ಮಿಕ ಪರಂಪರೆ, ಪೂಜೆ, ಸಂಸ್ಕೃತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ವೀಳ್ಯದೆಲೆ ಮತ್ತು ಅಡಿಕೆಗೆ ಒಂದು ಮಹತ್ವದ ಸ್ಥಾನ ಇದೆ. ಇದು ಮಂಗಳಕರವಾದದ್ದು, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತವಾಗಿರುವಂಥದ್ದು. ಒಂದು ಬಾರಿ ಆಲೋಚಿಸೋಣ, ಶಾಲು ಮಾಲೆಗಳನ್ನ ಕೊಟ್ಟು ಸುಮ್ಮನೆ ಅವುಗಳನ್ನ ವ್ಯಯ ಮಾಡುವ ಬದಲಿಗೆ ಇಂಥ ಒಂದು ಅರ್ಥಪೂರ್ಣವಾದ ನಮ್ಮ ಭಾರತೀಯ ಸಂಸ್ಕೃತಿಯ ಸಂದೇಶವನ್ನು ಸಾರುವಂತಹ ಇಂಥ ಹೆಜ್ಜೆ ಗುರುತುಗಳನ್ನ ನಾವು ಮತ್ತೆ ನೆನಪಿಸಿಕೊಂಡು ಸಾಗೋಣ ಅಂತ ತಿಳಿಸ್ತಾ, ಬಂಧುಗಳೇ, ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಅಣಿಯಾಗೋಣ. ಅಡಿಗನಾಳದ ಈ ಸುಂದರವಾದ ವಾತಾವರಣದಲ್ಲಿ ನಮ್ಮ ಗೋಕಾವಿ ನಾಡಿನ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಾ ಇದೆ. ನಮ್ಗೆಲ್ಲ ಕುತೂಹಲ ಇದೆ, ಉತ್ಸಾಹ ಇದೆ. ಇಡಿಯಾದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೇಕು, ಎಲ್ಲ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವಂತ ಕಾತುರದಲ್ಲಿ ನಾವಿದ್ದೇವೆ. ಹಾಗಾದ್ರೆ ಇಡಿಯಾದ ಒಟ್ಟು ಸಮ್ಮೇಳನದ ಒಳಗಿರುವ ಹೂರ್ಣ, ಹೊರಗಿರುವ ತೋರಣ, ಇವೆರಡರ ಕುರಿತಾದ 4 ಪ್ರಾಸ್ತಾವಿಕ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಿರಿಯ ಸಾಹಿತಿಗಳು ಮತ್ತು ನಿವೃತ್ತ ಮುಖ್ಯೋಪಾಧ್ಯಾಯರು ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಸರ್ ಅವರು.
ಈ ಭವ್ಯ ಪ್ರಪ್ರಥಮ ಕನ್ನಡ ಜಾನಪದ ಸಮ್ಮೇಳನಕ್ಕೆ ಮುಗಿದ ಕೈಯಿಂದ ಬಾಗಿದ ತಲೆಯಿಂದ ವಂದನೆಗಳಿಂದ ಸಲ್ಲಿಸುವರೊಂದಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮನ್ ನಿರಂಜನ ಪ್ರಣವ ಸೊರಟಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನ ಶ್ರೀಗಳಿಗೆ ವಂದಿಸುವರೊಂದಿಗೆ ಮಣಿಪರ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳಿಗೂ ವಂದಿಸ್ತಾ ಈ ಆವರಣದ ದೇವತಾ ಸ್ವರೂಪದ ಪರಮ ಪೂಜ್ಯ ಶ್ರೀ ಮುಕ್ತೇಶ್ವರ ಮಹಾಸ್ವಾಮಿಗಳಿಗೂ ಅವರು ಇವರು ಎನ್ನದೆ ಯಾರನ್ನು ಬಿಡದೆ ಎಲ್ಲರಿಗೂ ವಂದಿಸಿ ಅಭಿವಂದಿಸಿ ಕೇವಲ ಪ್ರಾಸ್ತಾವಿಕವಾದಂಥ ಎರಡು ಮಾತುಗಳನ್ನಾಡಿ ನಿರ್ಗಮಿಸಬೇಕೆಂದು ಹೇಳಿದಂತೆ ನಾ ಎರಡು ಮಾತುಗಳನ್ನ ಮಾತ್ರ ಹೇಳಿ ನಿರ್ಗಮಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನೋಡಿದಾಗ ಎಲ್ಲೆಲ್ಲ ಜಾನಪದದ ಸೊಗಸು ಸಂಭ್ರಮ ಉತ್ಸಾಹ ಎಲ್ಲೆಲ್ಲ ಕಾಣ್ತಾ ಇದೆ. ಜಾನಪದ ಎಂದರೆ ನಾವೆಲ್ಲ ಏನ ಇದೀವಲ್ಲ ಇವಾಗ ಇದೇ ನಿಜವಾದಂತ ಜಾನಪದ. ಈ ಜಾನಪದದ ನೆಲೆ ಇದು. ಬಾಯೊಳಗೆ ಬದುಕಿ ಬಂದ ಅಲಿಖಿತ ಸಾಹಿತ್ಯವನ್ನು ನಾವು ಜಾನಪದ ಸಾಹಿತ್ಯವೆಂದು ಕರೆಯುತ್ತೇವೆ. ಬರವಣಿಗೆ ಒಳಗೆ ಬದುಕಿ ಬಂದ ಲಿಖಿತ ಸಾಹಿತ್ಯವನ್ನು ಶಿಷ್ಟ ಸಾಹಿತ್ಯವೆಂದು ಕರೆಯುತ್ತೇವೆ. ಹೆಸರಿನ ಸಾಹಿತ್ಯವನ್ನು ಕೊಟ್ಟವರು ಹುಟ್ಟಿಸಿದವರು ಒಬ್ಬ ಕವಿಯಾಗಿರ್ತಾನೆ. ಆ ಕವಿ ಸಾಹಿತ್ಯವನ್ನ ಬೆಳೆಸುವವರು ನಾಡಿನವರು ಇದ್ದಾರೆ, ಪ್ರಜೆಗಳು ಇದ್ದಾರೆ. ಜಾನಪದ ಸಾಹಿತ್ಯ ಜನನ ಭಾಷೆ ಅಷ್ಟೇ ಪ್ರಾಚೀನವಾದಂಥದ್ದು. ಕನ್ನಡ ಜಾನಪದ ಸಾಹಿತ್ಯ ಹುಟ್ಟಿದ್ದು ಎಷ್ಟೋ ಶತಮಾನಗಳ ನಂತರ ಇಂದಿನ ಕವಿ ಸಾಹಿತ್ಯ ಹುಟ್ಟಿದೆ. ಕನ್ನಡ ಜಾನಪದ ಸಾಹಿತ್ಯ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನ ಮತ್ತು ವಿಭಿನ್ನವಾಗಿದೆ. ಅವ್ಯಕ್ತ ರೂಪದ ಅನುಭವ ಸಾಹಿತ್ಯ ರೂಪ ತಾಳಲು ಭಾಷೆಯ ಅವಶ್ಯಕತೆ ತುಂಬಾನೇ ಇದೆ. ಪ್ರಾಚೀನ ಕಾಲದಿಂದಲೂ ಉತ್ತರ ಕರ್ನಾಟಕದ ಭಾಷೆ ಒಂದು ವಿಶೇಷತೆಯನ್ನು ಹೊಂದಿದೆ. ಈ ನಮ್ಮ ಭಾಷೆಗೆ ಒಂದು ಗಮಲು, ಒಂದು ಸೊಬಗು, ಒಂದು ಸೊಗಸು ತುಂಬಿ ಚೆಂದಾಗಿ ಎಲ್ಲರ ಹೃದಯದಲ್ಲಿ ನಿಂತಿದೆ. ಈ ಜಾನಪದ ಸಾಹಿತ್ಯದಲ್ಲಿ ಎರಡು ಭಾಗಗಳನ್ನಾಗಿ ನಾವು ಮಾಡ್ತೇವೆ. ಒಂದು ಜಾನಪದ ಸಾಹಿತ್ಯ, ಇನ್ನೊಂದು ಶಿಷ್ಟ ಸಾಹಿತ್ಯ. ಈ ಜಾನಪದ ಸಾಹಿತ್ಯದಲ್ಲಿ ನಾವು ಮೂರು ಭಾಗಗಳನ್ನಾಗಿ ನೋಡ್ತೇವೆ. ಒಂದು ಗಂಡಸರ ಸಾಹಿತ್ಯ ಅಥವಾ ಗಂಡಸರ ಹಾಡುಗಳು, ಹೆಂಗಸರ ಹಾಡುಗಳು ಅಥವಾ ಹೆಂಗಸರ ಸಾಹಿತ್ಯ. ಇನ್ನೊಂದು ನಾವೆಲ್ಲರೂ ಮರೆಯದೆ ಕೇಳಬೇಕಾದಂತ ಇನ್ನೊಂದು ಸಾಹಿತ್ಯ, ಅದು ಮಕ್ಕಳ ಸಾಹಿತ್ಯ. ಗಂಡಸರ ಸಾಹಿತ್ಯ, ಹೆಂಗಸರ ಸಾಹಿತ್ಯ, ಮಕ್ಕಳ ಸಾಹಿತ್ಯದಿಂದ ಇವತ್ತು ನಮ್ಮ ವಿದೇಶದಲ್ಲಿ ನಮ್ಮ ನಾಡಿನಲ್ಲಿ ಜಾನಪದ ಜೀವಂತವಾಗಿ ಉಳಿದಿದೆ. ಗಂಡಸರ ಹಾಡುಗಳು, ಹೆಂಗಸರ ಹಾಡುಗಳು, ಈ ಹಾಡಿನಲ್ಲಿ ಮೂರು ಪ್ರಕಾರಗಳು ಬರ್ತಾವೆ. ಒಂದು ಉತ್ಸವದ ಹಾಡುಗಳು, ಒಂದು ಉತ್ಸಾಹದ ಹಾಡುಗಳು, ಇನ್ನೊಂದು ಉಪಜೀವನದ ಹಾಡುಗಳು. ಈ ಉತ್ಸವದ ಹಾಡುಗಳು, ಉತ್ಸಾಹದ ಹಾಡುಗಳು, ಉಪಜೀವನದ ಹಾಡುಗಳಿಂದ ನಾವೆಲ್ಲರೂ ಇಲ್ಲಿ ಅಂದ ಚಂದ ಸೊಬಗು ಸಂತಸದಲ್ಲಿ ತೇಲಾಡ್ತಾ ಇದ್ದೇವೆ. ಇದು ಮುಕ್ತೇಶ್ವರನ ಮುಕ್ತಕಗಳ ಹಾಡಿನ
ಈ ಗಮಲಿನಲ್ಲಿ ನಾವೆಲ್ಲ ಆವರಣದಲ್ಲಿ ತುಂಬಿ ತೊಡಗ್ತಾ ಇದ್ದೀವಿ. ಹಗಲು ರಾತ್ರಿ ಇಡೀ ವರ್ಷ ಹಾಡಿದರು ತೀರದ ಹಾಡುಗಳು ನಮ್ಮ ಜಾನಪದದಲ್ಲಿ ತುಂಬಿ ತೊಡಗ್ತಾ ಇವೆ. ಹಗಲು ರಾತ್ರಿ ಹಾಡಿದರೆ ಈ ತೀರದ ಹಾಡುಗಳು ಜೀವನದ ಹೃದಯದಿಂದ ನಮ್ಮ ಕಲಾವಿದರ ಕೊರಳಿನಿಂದ ಇಳಿದು ಅತೀಂದ್ರಿಯ ಸುಖದ ಅನುಭವ ಪಡ್ತಕ್ಕಂಥ ಜಾನಪದ ಹಾಡುಗಳು ನಮ್ಮಲ್ಲಿ ಜಾಗೃತ ಜ್ಯೋತಿಗಳಾಗಿ ಉರಿತಾ ಇವೆ, ಹೊತ್ತಿ ನಮ್ಮೆಲ್ಲರ ಆ ಸುಖವನ್ನ ಹೆಚ್ಚಿಸ್ತಾ ಇವೆ. ಇದೊಂದು ಶ್ರೀಮಂತ ಕಲೆಯಾಗಿದೆ. ಜಾನಪದದಿಂದ ಮನಸ್ಸು ಹೂವಿನಂತೆ ಹರಡುತ್ತೈತಿ. ತತ್ವಬೋಧೆಯಲ್ಲೇ ತಲೆ ಎತ್ತಿ ನಿಲ್ತದ ಈ ಜಾನಪದ. ಎಂದು ಜಾನಪದ ಅಂದಾಗ ಡಾಕ್ಟರ್ ಹಾಡುಗಳನ್ನ ನಾವು ಕುಣಿದು ಕುಪ್ಪಳಿಸ್ತೀವಿ. ಇದು ನಮ್ಮ ದುರ್ದೈವ. ಮೊನ್ನೆ ಒಬ್ಬರು ಹೊಲದಲ್ಲಿ ಗಳೆ ಹೊಡಿತಾ ಇದ್ರು. ಆ ಗಳೆ ಹೊಡಿತಾ ಹೋದಾಗ ನಾ ಅಲ್ಲಿ ಹತ್ತಿರ ಹೋದಾಗ ಒಂದು ಧ್ವನಿ ಕೇಳ್ತಾ ಇತ್ತು. ಸಂಗೊಳ್ಳಿ ರಾಯನಗ ಹಿಂದಿಲ್ಲ ಮುಂದಿಲ್ಲೋ, ಸಂಗೊಳ್ಳಿ ರಾಯನಗ ಹಿಂದಿಲ್ಲ ಮುಂದಿಲ್ಲೋ, ಜೋಡ ಬಾರಿನ ಬಂದೂಕ ಬಗಲಿಗೋ, ಜೋಡ ಬಾರಿನ ಬಂದೂಕ ಬಗಲಿಗೆ ಹಾಕೊಂಡು, ಜೋಡ ಬಾರಿನ ಬಂದೂಕು ಬಗಲಿಗೆ ಹಾಕೊಂಡು ಬೆಳಗಾವಿಯ ಜೈಲ ಜಿಗಾನೋ. ಹಂಗ ಹಾಡ್ತಿತ್ತು. ಅವನ್ ಹತ್ತಿರ ಹೋಗ್ತಿದ್ನಿ. ಅವ ಹಾಡ್ತಿದ್ದಿಲ್ಲ. ಅವನ ಕೊರಳೊಳಗ ಜೋತಾಡುವಂತ ಮೊಬೈಲ್ ನಲ್ಲಿ ಆ ಧ್ವನಿ ಕೇಳ್ತಿದ್ದೆವು. ಆದ್ರೂ ಕೂಡ ಸಂತೋಷ. ಇಂಥ ಹಾಡನ್ನು ಕೇಳಿ ನಮ್ಮ ರೈತರು ನಾವೆಲ್ಲ ಖುಷಿ ಪಡ್ತೀವಲ್ಲ, ಒಂದು ಸಂತಸದ ಸಂಗತಿ. ನಮ್ಮ ಜಾನಪದದಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ನಮ್ಮ ಉಡುಗೆ ತೊಡುಗೆ, ಊಟ, ಉಪಚಾರ, ಆಚಾರ ವಿಚಾರದಲ್ಲಿ ಎಲ್ಲ ನಾವು ಜಾನಪದವನ್ನು ತಂದಾಗ ಜಾನಪದ ಬಹುದಿನಗಳವರೆಗೆ ಜೀವಂತವಾಗಿ ನಿಲ್ತಾ ಇದೆ. ಈ ಹಡಗಿನಾಳದಲ್ಲಿ ಘಟಪ್ರಭಾ ನದಿ ಹರಿದಿದೆ. ಇಂದು ಜಾನಪದದ ನದಿಯೂ ಕೂಡ ಹರಿತಾ ಇಲ್ಲ, ಪ್ರವಾಹ ಬಂದಿದೆ. ಇದು ನಾವೆಲ್ಲರೂ ಸಂತಸ ಪಡುವಂತ ಆ ಸಮಾರಂಭ ಎಂಬತಕ್ಕಂಥ ಮಾತಿನೊಂದಿಗೆ ಈ ಕಾರ್ಯಕ್ರಮ ಕೇವಲ ನಾವು 15 ದಿವಸದಲ್ಲೇ ತಯಾರು ಮಾಡ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಜರುಗಬೇಕಾದ್ರೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯಾನಂದ್ ಮಾದರ್ ಅವರ ಒಂದು ಚಾಣಾಕ್ಷತನ ನಮ್ಮೆಲ್ಲರನ್ನು ಅವರು ದುಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಕೇವಲ 8 ದಿವಸದಲ್ಲಿ ಸಜ್ಜುಗೊಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ತಾಲೂಕಾ ಜಿಲ್ಲಾ ಅಧ್ಯಕ್ಷರಾದಂಥ ಗುಂಡ್ಲೂರು ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ತಮ್ಮೆಲ್ಲರ ತನು ಮನದಂದಿಂದ ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ಕಂಗೊಳಿಸ್ತಾ ಇದೆ. ಈಗಾಗಲೇ ಅವರು ನಿರೂಪಕರು ಹೇಳಿದಂತೆ ಕೇವಲ 2 ನಿಮಿಷ ಕೊಟ್ಟಿದ್ರು. ಟೈಮ್ ಹೆಚ್ಚಾದ್ರೂ ಕೂಡ ನಾ ಎಲ್ಲ ಕ್ಷಮೆ ಕೇಳ್ತಾ ಎಲ್ಲರಿಗೂ ಅವರು ಇವರು ಎನ್ನದೇ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯಿಂದ ಕೈ ಮುಗಿದು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.